Hello viewers, welcome to Baswaite Manvi channel. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ವೇರಿಯಬಲ್ಸ್ ಆ್ಯಂಡ್ ಟೈಪ್ ಆಫ್ ವೇರಿಯಬಲ್ಸ್ ಆಗಿರ್ಬೋದು, ರೂಲ್ಸ್ ಫಾರ್ ವೇರಿಯಬಲ್ಸ್ ಆಗಿರ್ಬೋದು. ಸೊ ಈ ಥರದ ಟಾಪಿಕ್ಸ್ನ ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ದೆ. ಆ್ಯಂಡ್ ಇವತ್ತಿನ ಕ್ಲಾಸಲ್ಲಿ ಇನ್ನೊಂದಿಷ್ಟು ಹೊಸ ಟಾಪಿಕ್ಸ್ ಜೊತೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮಾಡಿಫೈಯರ್ಸ್. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಡಿಸ್ಕಸ್ ಮಾಡೋಣ, ಮಾಡಿಫೈಯರ್ಸ್ ಅಂತ ಹೇಳಿ. ಸೊ ವಾಟ್ ಈಸ್ ಮಾಡಿಫೈಯರ್ಸ್ ಅನ್ನೋ ಒಂದು ಡೆಫಿನಿಷನ್ ನೋಡೋಣ. Modifiers in C++ allows the chat, int and double, char, int and double. So char ಅಂತಂದರೆ ಕ್ಯಾರೆಕ್ಟರ್ ಅಂತೇಳಿ ಅರ್ಥ, ಇಂಟಿಜರ್ ಆ್ಯಂಡ್ ಡಬಲ್ ಡೇಟಾ ಟೈಪ್ಸ್ ಟು ಹ್ಯಾವ್ ಮಾಡಿಫೈಯರ್ಸ್ ಪ್ರಿಸೀಡಿಂಗ್ ಟೈಪ್. ಸೊ ಮಾಡಿಫೈಯರ್ಸಲ್ಲಿ ಏನು ಕಲಿಬೇಕು ಅಂತಂದರೆ, ಇಟ್ಸ್ ಏನಾಗುತ್ತೆ, ನಾವು ಕ್ಯಾರೆಕ್ಟರ್ ಏನು ರೆಕಗ್ನೈಸ್ ಮಾಡ್ತೀವಿ ಆ್ಯಂಡ್ ಇಂಟಿಜರ್, ಡಬಲ್ ಟೈಪ್ ಈ ರೀತಿಯಾದಂಥ ವೇರಿಯಬಲ್ಸ್ ನಾವು ಯಾವ ರೀತಿ ಡಿಕ್ಲೇರ್ ಮಾಡ್ತೀವೋ ಅದನ್ನು ಮಾಡಿಫೈಯರ್ಸ್ ರೂಪದಲ್ಲಿ ನಾವೇನು ಮಾಡ್ಕೋಬೋದು, ಡಿಕ್ಲೇರ್ ಮಾಡ್ಬೋದು ಅಂತೇಳಿ ಹೇಳ್ತಿದ್ದಾರೆ. ಎ ಮಾಡಿಫೈಯರ್ ಈಸ್ ಯೂಸ್ಡ್ ಟು ಆಲ್ಟರ್ ದ ಮೀನಿಂಗ್ ಆಫ್ ದ ಬೇಸ್ ಟೈಪ್. ಸೊ ಆಲ್ಟರ್ ಅಂತಂದರೆ ಏನಾಗುತ್ತೆ, ಎಕ್ಸ್ಚೇಂಜ್ ಮಾಡ್ಬೋದು. ಅಂದರೆ ಕ್ಯಾರೆಕ್ಟರ್ಸಲ್ಲಿ, ಇಂಟಿಜರಲ್ಲಿ, ಡಬಲಲ್ಲಿ ನಾವೇನು ಡಿಕ್ಲೇರ್ ಮಾಡ್ತೀವೋ ಸೊ ಅಲ್ಲಿ ನಾವು ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾವು ಫರ್ದರ್ ವ್ಯಾಲ್ಯೂಸ್ನ ನಾವು ಅಲ್ಲಿ ಆ್ಯಡ್ ಮಾಡ್ಬೋದು ಅಂತೇಳಿ ಅರ್ಥ. ಸೊ ಬೇಸ್ ಟೈಪ್ ಸೊ ದಟ್ ಈಸ್ ಮೋರ್ ಪ್ರಿಸಿಸ್ಲಿ ಫಿಟ್ಸ್ ದ ನೀಡ್ಸ್ ಆಫ್ ವೇರಿಯಸ್ ಸಿಚುವೇಶನ್ಸ್. ಸೊ ಏನಾಗುತ್ತೆ, ಸಮ್ಟೈಮ್ಸ್ ಏನಾದರೂ ಸಿಚುವೇಶನ್ಸ್ ಅರೈಸ್ ಆದಾಗೆ, ಅಂದರೆ ಎರರ್ಸ್ ಏನಾದರೂ ಅರೈಸ್ ಆದಾಗ ಏನು ಮಾಡ್ಬೋದು, ನಾವು ಮಾಡಿಫೈಯರ್ಸ್ನ ಮಾಡಿಫೈ ಮಾಡಿದರೆ ಏನಾಗುತ್ತೆ, ಸೊ ಕಂಪ್ಲೀಟ್ ಎರರ್ ನಮ್ಗೆ ಏನಾಗುತ್ತೆ, ಕ್ಲಿಯರ್ ಆಗಿ ನಮಗೆ ಔಟ್ಪುಟ್ ಸಿಗುತ್ತೆ ಅಂತ ಹೇಳಿ ಅರ್ಥ. ದ ಡೇಟಾ ಟೈಪ್ ಮಾಡಿಫೈಯರ್ಸ್ ಅವೈಲೇಬಲ್ ಇನ್ C++ ಆರ್ ಸೈನ್ಡ್, ಅನ್ಸೈನ್ಡ್, ಲಾಂಗ್, ಶಾರ್ಟ್. ಸೊ ನೋಡಿದ್ರಲ್ಲ, ವಾಟ್ ಡಾಟಾ ಟೈಪ್ ಮಾಡಿಫೈಯರ್ಸ್ ಅವೈಲೇಬಲ್ ಅಂದರೆ ಏನೇನು ಅವೈಲೇಬಲ್ ಇದೆ ಅದರಲ್ಲಿ ಅಂದರೆ ಸೈನ್ಡ್ ಟೈಪ್, ಅನ್ಸೈನ್ಡ್, ಲಾಂಗ್, ಶಾರ್ಟ್ ಈ ರೀತಿಯಾದಂಥ ಡೇಟಾ ಟೈಪ್ಸ್ನ ನಾವಿಲ್ಲಿ ಮಾಡಿಫೈಯರ್ಸಲ್ಲಿ ಬಳಕೆ ಮಾಡ್ತೀವಿ. ಆ್ಯಂಡ್ ಒಂದು ಪ್ರೋಗ್ರಾಮ್ ನೋಡೋಣ. ಸೊ ಪ್ರೋಗ್ರಾಮ್ ನೋಡಿದ್ರೆ ನಿಮಗೆ ಲಿಟ್ಲ್ ಐಡಿಯಾ ಬರುತ್ತೆ, ಬಿಕಾಸ್ ಒಂದು ಪ್ರೋಗ್ರಾಮ್ ನೋಡಿದ್ರೇ ಒಂದು ಟಾಪಿಕ್ನ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೋದು. ಓಕೆ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಜಸ್ಟ್ ನಾನು ಸಿಂಪಲ್ ಪ್ರೋಗ್ರಾಮ್ ಬರಿತಾ ಇದ್ದೀನಿ, ಜಾಸ್ತಿ ಕಾಂಪ್ಲಿಕೇಶನ್ಸ್ ಇಲ್ಲ. ಬಿಕಾಸ್ ನಾವು ಟಾಪಿಕ್ ವೈಸ್ ನೋಡೋ ಹಾಗಿದ್ರೆ ಜಸ್ಟ್ ಸಿಂಪಲ್ ಪ್ರೋಗ್ರಾಮ್ಸ್ ಮಾತ್ರ ಎಕ್ಸಿಕ್ಯೂಷನ್ ಮಾಡಬೇಕು. ಹ್ಯಾಶ್ ಇನ್ಕ್ಲೂಡ್ IO ಸ್ಟ್ರೀಮ್, ಎಂಟರ್, ದೆನ್ ಯೂಸಿಂಗ್ ನೇಮ್ ಸ್ಪೇಸ್, ಇದು ಕಂಪಲ್ಸರಿ ಹಾಕಲೇಬೇಕು. ಸೊ ನೇಮ್ ಸ್ಪೇಸ್ STD ಅಂತ ಹೇಳಿ. ದೆನ್ ನೆಕ್ಸ್ಟ್ ಇಂಟಿಜರ್. ಸೊ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಇಂಟಿಜರ್ನ ಡಿಕ್ಲೇರ್ ಮಾಡ್ತಾಯಿದ್ದೀನಿ, ಐ ಮೀನ್ ಮೇನ್ ಸೆಕ್ಷನ್ ಅಂತೇಳಿ ಅರ್ಥ. ಸೊ ಮೇನ್ ಸೆಕ್ಷನ್ ಡಿಕ್ಲೇರ್ ಮಾಡಿದ ತಕ್ಷಣ ಏನಾಗುತ್ತೆ, ಫ್ಲಾರ್ ಬ್ರ್ಯಾಕೆಟ್ ಓಪನ್ ಆಗುತ್ತೆ. ಆ್ಯಂಡ್ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ನಾನು ಶಾರ್ಟ್ ಅಂತ ತೊಗೊತಾ ಇದ್ದೀನಿ. ಅಂದರೆ ಏನೇನು ಡಿಕ್ಲೇರ್ ಮಾಡ್ತಾಯಿದ್ದೀನಿ ಅಂದರೆ ಶಾರ್ಟಲ್ಲಿ ಇಂಟಿಜರ್ I ಅಂಥೇಳಿ ತೊಗೊಂಡು ಸೆಮಿಕೊಲನ್ ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಶಾರ್ಟ್ ಅನ್ಸೈನ್ಡ್, ಶಾರ್ಟ್ ಅನ್ಸೈನ್ಡ್ J ಸೆಮಿಕೊಲನ್. ಸೊ ನೆಕ್ಸ್ಟ್ J ಈಕ್ವಲ್ ಟು ಸಮ್ ವ್ಯಾಲ್ಯೂಸ್ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಸೊ J ಈಕ್ವಲ್ ಟು 50,000 ಅಂತ ಹಾಕ್ತಾ ಇದ್ದೀನಿ. I ಈಕ್ವಲ್ ಟು J ಸೆಮಿಕೊಲನ್. ದೆನ್ ನೆಕ್ಸ್ಟ್ ಕನ್ಕ್ಲೂಷನಲ್ಲಿ ಕೌಂಟ್ ಗ್ರೇಟರ್ ಸಿಂಬಾಲ್, ಡಬಲ್ ಕೊಟೇಶನ್ ಇಲ್ಲ, I ಗ್ರೇಟರ್ ಸಿಂಬಾಲ್, ಡಬಲ್ ಕೊಟೇಶನ್, then close greater symbol J semicolon. So now return 0 semicolon. ಓಕೆ, ಸೊ ಇದೇನಾಗಿದೆ, ಚಿಕ್ಕ ಪ್ರೋಗ್ರಾಮ್. ಅಂದರೆ ಯಾವ ರೀತಿ ನಮಗೆ ಔಟ್ಪುಟ್ ಬರುತ್ತೆ ಅಂತ ಹೇಳಿ ನೋಡೋಣ. ಅದಕ್ಕಿಂತ ಮುಂಚೆ ಫೈಲಲ್ಲಿ ಹೋಗ್ಬಿಟ್ಟು ಸೇವ್ ಮಾಡೋಣ. ಏನಂತ ಸೇವ್ ಮಾಡಬೇಕು, ಸೊ ಕೊಟ್ಟಿರುವಂಥ ಟೈಟಲ್ ಏನಿದೆ, ಸೊ ಮಾಡಿಫೈಯರ್ಸ್ ಅಂತ ಕೊಡ್ತೀನಿ ನಿಮಗೆ. ಮಾಡಿಫೈಯರ್ಸ್ C++ ಅಂತ ಕೊಡ್ತಾ ಇದ್ದೀನಿ. ಎಂಟರ್. ಇವಾಗ ಏನು ಮಾಡೋಣ, F11 ಔಟ್ಪುಟ್ ನೋಡೋಣ. ಸೊ ಔಟ್ಪುಟ್ಟಲ್ಲಿ ಏನಾಗಿದೆ ನೋಡಿ, 15 ಏನಿದು 15 ನೋಡಿ. ಇಲ್ಲಿ ಏನೇನು ಮಾಡಿಫೈಯರ್ಸ್ ಅಂದರೆ ಮಾಡಿಫೈ ಆಗಿದೆ, ನಾವು ಕೊಟ್ಟಿರುವಂಥ ವ್ಯಾಲ್ಯೂಸ್ ಏನಾಗಿದೆ, ಸೊ ಅದು ಮಲ್ಟಿಪಲ್ ಆಗಿದೆ. ಸೊ ಮಲ್ಟಿಪಲ್ ಆಗಿಬಿಟ್ಟು ಏನಾಗಿದೆ, ನಮಗೆ ಔಟ್ಪುಟ್ ಬಂದಿದೆ. ಯಾವ ರೀತಿ ಅಂತಂದರೆ, ಜಸ್ಟ್ ನಾವು ಇಲ್ಲೇನು ಕೊಟ್ಟಿರ್ತೀವಿ, 50,000 ಕೊಟ್ಟಿದ್ದೆ ಹೌದಾ ನಾನು. ಸೊ ಆ 50,000 ಏನಾಗಿದೆ, ಮಾಡಿಫೈ ಆಗಿಬಿಟ್ಟು ನಮ್ಗೆ ಈ ರೀತಿಯಾದಂಥ ನಂಬರ್ ಬಂದಿದೆ. ಇದು ಜಸ್ಟ್ ಒಂದು ಪ್ರೋಗ್ರಾಮ್ ಫಾರ್ಮೆಟ್ ಅಷ್ಟೇ. ಅಂದರೆ ಇದು ಏನು ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅಂತ ಏನಿಲ್ಲ. ಒಂದು ಪ್ರೋಗ್ರಾಮ್ ಫಾರ್ಮೆಟ್ ಯಾವ ರೀತಿ ಇರಬೇಕು ಅಂಥೇಳಿ ಸೊ ತಿಳ್ಕೊಂಡಿದ್ದು. ಈ ಪ್ರೋಗ್ರಾಮ್ ನೋಡಿದ್ರಲ್ಲ, ಈ ಪ್ರೋಗ್ರಾಮ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ನೋಡೋಣ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್
ಟೈಪ್ ಕ್ವಾಲಿಫೈಯರ್ಸ್. ಸೊ ವಾಟ್ ಈಸ್ ಟೈಪ್ ಕ್ವಾಲಿಫೈಯರ್ಸ್? ಇವೆಲ್ಲ ಏನಾಗುತ್ತೆ, ಹೊಸದಾಗಿರುವಂಥ ಶಬ್ದಗಳು ಕೇಳ್ತಾ ಇರ್ತೀವಿ. ಆ್ಯಂಡ್ C++ಅಲ್ಲಿ ಸಮ್ ವಾಟ್ ಆ್ಯಡ್ ಆಗಿದೆ. ಸಿ ಕಂಟಿನ್ಯೂ ಏನಿದೆ, ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಸೇಮ್ ಇರುತ್ತೆ ಟಾಪಿಕ್ಸ್, ಆ್ಯಂಡ್ ಸ್ವಲ್ಪ ಲಿಟ್ಲ್ ಬಿಟ್ ಏನಾಗುತ್ತೆ, ಚೇಂಜಸ್ ಇರುತ್ತೆ. ಆ್ಯಂಡ್ ನೋಡೋಣ ಇಲ್ಲಿ ಕ್ವಾಲಿಫೈಯರ್ಸ್ ಅಂದರೆ ಏನಂತ. ದ ಟೈಪ್ ಕ್ವಾಲಿಫೈಯರ್ಸ್ ಪ್ರೊವೈಡ್ ಅಡಿಷ್ನಲ್ ಇನ್ಫಾರ್ಮೇಷನ್ ಅಬೌಟ್ ದ ವೇರಿಯಬಲ್ಸ್ ದೇ ಪ್ರಿಸೀಡ್. ಸೊ ವಾಟ್ ಈಸ್ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ ಮೀನ್ಸ್ ಏನಾಗುತ್ತೆ, ನಿಮಗೆ ಅಡಿಷ್ನಲ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಪ್ಲಸ್ ಮೈನಸ್, ಸೊ ಮಲ್ಟಿಪಲ್, ಈ ರೀತಿಯಾದಂಥ ಅಡಿಷ್ನಲ್ ವ್ಯಾಲ್ಯೂಸ್ ನಿಮಗೆ ನೆನಪಾಗುತ್ತೆ. ಬಟ್ ಇದು ಆ ರೀತಿ ಅಲ್ಲ. ಆ್ಯಂಡ್ ದೇರ್ ಆರ್ 3 ಡಿಫ್ರೆಂಟ್ ಟೈಪ್ ಕ್ವಾಲಿಫೈಯರ್ಸ್ ಇನ್ C++ ಲ್ಯಾಂಗ್ವೇಜ್. ಸೊ ಇದರಲ್ಲೂ ಫರ್ದರ್ ಡಿವೈಡ್ ಆಗಿದೆ. ಟೋಟಲ್ 3 ಕ್ವಾಲಿಫೈಯರ್ಸ್ ಇವೆ. ಮೊದಲೇದು ಕಾನ್ಸ್ಟ್ ಅಂದರೆ ಕಾನ್ಸ್ಟೆಂಟ್ ಅಂತೇಳಿ ಅರ್ಥ. ಆಬ್ಜೆಕ್ಟ್ಸ್ ಆಫ್ ಟೈಪ್ ಕಾನ್ಸ್ಟ್ ಕೆನಾಟ್ ಬಿ ಚೇಂಜ್ಡ್ ಬೈ ಯುವರ್ ಪ್ರೋಗ್ರಾಮ್ ಡ್ಯೂರಿಂಗ್ ಎಕ್ಸಿಕ್ಯೂಷನ್. ಸೊ ನಾವು ಒನ್ಸ್ ಇಲ್ಲಿ ಏನು ಕೊಡ್ತೀವಿ, ಇನ್ಪುಟ್ ಕೊಟ್ಟಾಗಿ ಒಂದು ಪ್ರೋಗ್ರಾಮಲ್ಲಿ ಏನಾಗುತ್ತೆ, ಒನ್ಸ್ ಆ್ಯಡ್ ಮಾಡಿದ ತಕ್ಷಣ ಅಲ್ಲಿ ಏನಾಗುತ್ತೆ, ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಅಂಥೇಳಿ ಅರ್ಥ. ಸೊ ನೆಕ್ಸ್ಟ್ ವಾಲಟೈಲ್ ಮೆಮೊರಿ. ಸೊ ಮೆಮೊರೀಸ್ ಅಂತೇಳಿ ಹೇಳ್ತೀವಿ. ವಾಲಟೈಲ್ ಮೆಮೊರಿ ಅಂದರೆ ಸಿಂಗಲ್ ಮೆಮೊರಿ. ಸೊ ವಾಲಟೈಲ್ ಅಂದರೆ ಏನಾಗುತ್ತೆ, ಇದು ಬಿಟ್ಟು ಇನ್ನೊಂದು ಯಾವುದೂ ಇಲ್ಲ ಅಂಥೇಳಿ, ಅಂದರೆ ಓನ್ಲಿ ಸಿಂಗಲ್ ಮೆಮೊರಿ ಥರ. ದ ಮಾಡಿಫೈಯರ್ ವಾಲಟೈಲ್ ಟೆಲ್ಸ್ ದ ಕಂಪೈಲರ್ ದಟ್ ಎ ವೇರಿಯಬಲ್ ವ್ಯಾಲ್ಯೂ ಮೇ ಬಿ ಚೇಂಜ್ಡ್ ಇನ್ ವೇಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈಡ್ ಬೈ ದ ಪ್ರೋಗ್ರಾಮ್. ಸೊ ಇಲ್ಲೇನಾಗಿದೆ, ಮೇ ಬಿ ಚೇಂಜ್ಡ್ ಇನ್ ವೇಸ್ ಅಂದರೆ ಸಮ್ಟೈಮ್ಸ್ ಚೇಂಜ್ ಆಗೋ ಚಾನ್ಸಸ್ ಇರುತ್ತೆ, ಬಟ್ ನಾಟ್ ಎವ್ರಿ ಟೈಮ್. ಅಂದರೆ ಎನಿ ಟೈಮ್ ಏನಾಗಲ್ಲ, ಪ್ರೋಗ್ರಾಮಲ್ಲಿ ನಾವೇನು ಚೇಂಜಸ್ ಮಾಡ್ಲಿಕ್ಕೆ ಬರಲ್ಲ. ಯಾವಾಗೇ ಕ್ವಾಲಿಫೈಯರ್ಸ್ ನಾವೇನು ಯೂಸ್ ಮಾಡ್ತಾ ಇರಬೇಕಾದ್ರೆ, ಅಂದರೆ ನಿಮಗೆ ಅನಿಸುತ್ತೆ ಒಂದು ಇಲ್ಲಿ ಈ ಕ್ಲಾಸಲ್ಲಿ ಅಂದರೆ, ಸೊ ಇಲ್ಲಿವರೆಗೂ ಕ್ಲಾಸಸಲ್ಲಿ ಹೇಳ್ತಾ ಇರ್ತೀನಿ ರಿಲೇಟೆಡ್ ಪ್ರೋಗ್ರಾಮ್, ಸೊ ಇದು ಒಂದು ಪ್ರೋಗ್ರಾಮ್ ಇದೆ ಆ್ಯಂಡ್ ಇದು ಟಾಪಿಕ್ ಇದೆ ಅಂತೇಳಿ ಹೇಳ್ತಾ ಇರ್ತೀವಿ. ಸೊ ಹಾಗಾಗಿ ಪ್ರತಿಯೊಂದು ಟಾಪಿಕ್ಕು ಅದರದ್ದೇ ಆದ ಪ್ರೋಗ್ರಾಮ್ಸ್ ಇವೆ. ಹಾಗಾಗಿ ಏನಾಗುತ್ತೆ, ನಾವು ರಿಲೇಟೆಡ್ ಆಗಿರುವಂಥ ಪ್ರೋಗ್ರಾಮ್ನೇ ನಾವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ ಆ್ಯಂಡ್ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಒಂದೇ ಪ್ರೋಗ್ರಾಮ್ ಕಲ್ತ್ರೆ ಸಾಕಾಗಲ್ಲ, ಪ್ರತಿಯೊಂದು ಟಾಪಿಕ್ ಮೇಲೆ ಸೊ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇರುತ್ತೆ. ಅದನ್ನ ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಾವಿಲ್ಲಿ ಕಲಿತಾ ಹೋಗ್ಬೋದು. ಆ್ಯಂಡ್ ವಾಲಟೈಲ್ ನೋಡಿ ಇಲ್ಲಿ, ಸೊ ದ ಮಾಡಿಫೈಯರ್ ವಾಲಟೈಲ್ ಟೆಲ್ಸ್ ದ ಕಂಪೈಲರ್ ದಟ್ ಎ ವೇರಿಯಬಲ್ಸ್ ವ್ಯಾಲ್ಯೂ ಮೇ ಬಿ ಚೇಂಜ್ಡ್ ಇನ್ ವೇಸ್ ನಾಟ್ ಎಕ್ಸ್ಪ್ಲಿಸಿಟ್ಲಿ ಸ್ಪೆಸಿಫೈಡ್ ಬೈ ದ ಪ್ರೋಗ್ರಾಮ್. ಸೊ ಹೇಳಿದ್ನಲ್ಲ ನಿಮಗೆ. ಸೊ ಏನಾಗುತ್ತೆ, ವಾಲಟೈಲ್ ಟೆಲ್ಸ್ ದ ಕಂಪೈಲರ್ ಅಂದರೆ ಕಂಪೈಲ್ ಮಾಡಬೇಕಾದ್ರೆ ಇನ್ ಕೇಸ್ ನಮಗೆ ಎರರ್ಸ್ ಏನಾದರೂ ಬಂದಾಗೆ, ಅಂದರೆ ಎಲ್ಲ ಪ್ರೋಗ್ರಾಮಲ್ಲಿ ಬರೆದಿರುವಂಥ ಒಂದು ಸ್ಟೇಟ್ಮೆಂಟ್ ಇರ್ಬೋದು, ಎಲ್ಲ ಅಕ್ಯುರೇಟ್ ಆಗಿದ್ರೂ ಸಹಿತ ಏನಾಗುತ್ತೆ, ಸಮ್ಟೈಮ್ಸ್ ಎರರ್ಸ್ ಏನಾದರೂ ನಮಗೆ ತೋರಿಸಿದ್ರೆ ಅವಾಗೆ ಕಂಪೈಲರ್ ಅಂತ ಹೇಳಿ ನಾವೇನು ಮಾಡ್ತೀವಿ, ಸೊ ಕಂಪೈಲ್ ಮಾಡ್ತೀವಿ. ಆ್ಯಂಡ್ ಇದರಲ್ಲಿ ದೇವ್ C++ ಆ್ಯಪಲ್ಲಿ ಹಾಗಲ್ಲ, ಕಂಪೈಲ್ ಪ್ಲಸ್ ರನ್. ಸೊ ಬೋತ್ ಎರಡು ಏನಾಗುತ್ತೆ, ಎರಡು ಒಂದೇ ಆಪ್ಷನಲ್ಲಿದೆ. ಸೊ ಹಾಗಾಗಿ ನಮಗೆ ಕಂಪೈಲ್ ಅನ್ನೋ ಸಪರೇಟ್ ಆಪ್ಷನ್ನ ಕ್ಲಿಕ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ದ ವೇರಿಯಬಲ್ ವ್ಯಾಲ್ಯೂ ಮೇ ಬಿ ಚೇಂಜ್, ಅಂದರೆ ಸಮ್ಟೈಮ್ಸ್ ವೇರಿಯಬಲ್ ವ್ಯಾಲ್ಯೂಸ್ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನೋಡೋಣ ರಿಸ್ಟ್ರಿಕ್ಟ್ ನೋಡೋಣ. A pointer qualified by restrict is initially the only means by which the object it points to can be accessed. Only C99 adds a new type qualifier called restrict. ಸೊ ಇದೇನಾಗುತ್ತೆ, ಪ್ರೋಗ್ರಾಮಲ್ಲಿ ಎಲ್ಲಾದರೂ ಒಂದು ಕಡೆ ಇರುವಂತಹ ಒಂದು ಸ್ಟೇಟ್ಮೆಂಟ್ ಇದು ರಿಸ್ಟ್ರಿಕ್ಟ್ ಅನ್ನೋದು, ವಾಲಟೈಲ್ ಅನ್ನೋದು, ಕಾನ್ಸ್ಟೆಂಟ್ ಅನ್ನೋದು. ಸೊ ಏನಾಗುತ್ತೆ, ನಮಗೆ ತೀರಾ ಏನಾಗುತ್ತೆ, ಸ್ವಲ್ಪ ಡೆಪ್ತಾಗಿ ಹೋಗೋ ಅವಶ್ಯಕತೆ ಏನಿಲ್ಲ. ಫಸ್ಟ್ ನಾವು ಕ್ವಾಲಿಫೈಯರ್ಸ್ ಅಂದರೆ ಏನು, ಅದರ ಟೈಪ್ಸ್ ಅಂತ ತಿಳ್ಕೊಂಡ್ರೆ ಸಾಕು. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ. ಆಪರೇಟರ್ಸ್. ಸೊ ಆಪರೇಟರ್ ಅನ್ನೋ ಒಂದು ಶಬ್ದ ಕೇಳಿರ್ತೀರಿ ನೀವು. ಸೊ ಪ್ರೀವಿಯಸ್ಸಲ್ಲಿ ಸಿಯಲ್ಲಿ ಕಲ್ತೀವಿ, ಆಲ್ರೆಡಿ ಕಲ್ತ್ಬಿಟ್ಟಿದ್ದೀವಿ ಆಪರೇಟರ್ಸ್ ಅಂದರೆ ಏನು, ಸಪ್ರೇಟ್ ಅದರಲ್ಲಿ ಬರುವಂಥ ಟೈಪ್ಸ್ ಕಲ್ತಿದ್ದೀವಿ. ಆ್ಯಂಡ್ ಅದೇ ಥರ C++ಅಲ್ಲಿ ಯಾವ ರೀತಿ ನೋಡ್ಬೋದು ನೀವು. ಸೊ ಫಸ್ಟ್ ಡೆಫಿನಿಷನ್ ನೋಡೋಣ. ಆಪರೇಟರ್ಸಲ್ಲಿ ಯಾವ್ಯಾವ ಟೈಪ್ಸ್ ಇದಾವೆ ಅಂಥೇಳಿ. ಫಸ್ಟ್ ಅರ್ಥಮೆಟಿಕ್ ಆಪರೇಟರ್ಸ್. ಸೊ ಅರ್ಥಮೆಟಿಕ್ ಅಂದರೆ ಆಬ್ವಿಯಸ್ಲಿ ಪ್ಲಸ್ ಮೈನಸ್ ದೆನ್ ಮಲ್ಟಿಪ್ಲಿಕೇಶನ್ ಡಿವೈಡೆಡ್ ಬೈ ಸಿಂಬಾಲ್ಸ್. ಈ ರೀತಿಯಾದ ಸಿಂಬಾಲ್ಸ್ ನಾವೇನು ಮಾಡ್ತೀವಿ, ಆಪರೇಟರಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಒನ್ ಮೋರ್ ಮಾಡ್ಯುಲಸ್ ಸಿಂಬಾಲ್. ನೆಕ್ಸ್ಟ್ ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಆಪರೇಟರ್. ಸೊ ಇಂಕ್ರಿಮೆಂಟ್ ಡಿಕ್ರಿಮೆಂಟ್ ಅಂದರೆ ಯಾವ್ದು ಬರ್ತವೆ, I++, I ಮೈನಸ್ ಅಂತ ಹೇಳಿ ಆಪ್ರೇಟರ್ಸ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಅಸೈನ್ಮೆಂಟ್ ಆಪ್ರೇಟರ್ಸಲ್ಲಿ ನೋಡ್ಬೋದು. ದೆನ್ ಗ್ರೇಟರ್ ಸಿಂಬಾಲ್, ಲೆಸರ್ ಸಿಂಬಾಲ್ ಈ ರೀತಿಯಾದಂಥವು ಯೂಸ್ ಮಾಡ್ತೀವಿ. ರಿಲೇಷನಲ್ ಆಪ್ರೇಟರ್ಸ್. ಸೊ ನೆಕ್ಸ್ಟ್ ಲಾಜಿಕಲ್ ಆಪ್ರೇಟರ್ಸ್, ಬಿಟ್ ವೈಸ್ ಆಪ್ರೇಟರ್ಸ್, ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪ್ರೇಟರ್ಸ್ ಇವೆ. ಒಂದೊಂದೇ ಆಗಿ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದು ಅರ್ಥಮೆಟಿಕ್ ಆಪ್ರೇಟರ್ಸ್. So arithmetic operators are used to perform mathematical calculations such as addition, subtraction,
ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಮಾಡ್ಯುಲಸ್. ಸೊ ನೋಡ್ಬೋದು ಇಲ್ಲಿ ಜಸ್ಟ್ ಸಿಂಪಲ್ ಇದೆ, ಜಾಸ್ತಿ ಕಾಂಪ್ಲಿಕೇಶನ್ಸ್ ಏನೂ ಇಲ್ಲ ಈ ಟಾಪಿಕ್ ಮೇಲೆ. ಅರ್ಥಮೆಟಿಕ್ ಅಂದರೆ ನಾವು ಜಸ್ಟ್ ತಲೆಯಲ್ಲಿ ಬರಬೇಕು, ಅದರಲ್ಲಿ ಬರುವಂಥದ್ದು ಪ್ಲಸ್ ಮೈನಸ್ ಡಿವೈಡೆಡ್ ಬೈ ಸಿಂಬಾಲ್ ಇಂಟು ಸಿಂಬಾಲ್ ಅಂದರೆ ಆಸ್ಟ್ರಿಕ್ ಸಿಂಬಾಲ್ ಆ್ಯಂಡ್ ಮಾಡ್ಯುಲಸ್. ಸೊ ಇವನು 5 ಏನಾಗ್ತವೆ ಅರ್ಥಮೆಟಿಕ್ ಆಪ್ರೇಟರ್ಸ್ ಅಂತೇಳಿ ಹೇಳ್ತೀವಿ. ಸೊ ದಟ್ ಆರ್ ಯೂಸ್ಡ್ ಪರ್ಫಾರ್ಮ್ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಸೊ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೆ ಏನಾಗುತ್ತೆ ನಮಗೆ ಯೂಸ್ ಆಗುತ್ತೆ. ಅದೇ ಥರ C++ ಪ್ರೋಗ್ರಾಮಲ್ಲಿ ನಾವು ಅರ್ಥಮೆಟಿಕ್ ವ್ಯಾಲ್ಯೂಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಪರ್ಪಸ್ ನಾವು ಏನು ಮಾಡ್ತೀವಿ ಪ್ರೋಗ್ರಾಮ್ಸ್ನ ಡಿಸೈನ್ ಮಾಡ್ಬೋದು ಅಂಥೇಳಿ. ಸೊ ಅದರಲ್ಲಿ ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಆ್ಯಂಡ್ ಮಾಡ್ಯುಲಸ್ ಟೋಟಲ್ 5 ಆಪರೇಟರ್ಸ್ನ ನಾವಿಲ್ಲಿ ಏನು ಮಾಡ್ತೀವಿ ಒಂದು ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತಾ ಡಿಸೈನ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ನೋಡೋಣ increment or decrement operators. Increment operator is used to increase the value of a variable by a specific number, and decrement operators are used to decrease the value of a variable by a specific number. So ಸೇಮ್ ಆನ್ಸರ್ಸ್ ಇದೆ. ಇನ್ಕ್ರೀಸ್ ಆಪರೇಟರ್ ಅಂದರೆ ಏನಾಗುತ್ತೆ ಪ್ಲಸ್ ಸಿಂಬಾಲ್ ಅಲ್ಲಿ ಅರೈಸ್ ಆಗುತ್ತೆ. ಆ್ಯಂಡ್ ಡಿಕ್ರಿಮೆಂಟ್ ಆಪರೇಟರ್ ಅಂದರೆ ಏನಾಗುತ್ತೆ ಇಲ್ಲಿ ಮೈನಸ್ ಸಿಂಬಲ್ ಅರೈಸ್ ಆಗುತ್ತೆ. ಅದ್ರ ಜೊತೆಗೆ ಐ ಅನ್ನೋದು ಏನಕ್ಕೆ ಇಂಡಿಕೇಟ್ ಆಗುತ್ತೆ ಅಂತಾರೆ ಇದು ಏನಾಗುತ್ತೆ ಇನ್ಕ್ರಿಮೆಂಟ್ ಅಂತೇಳಿ ಇಂಡಿಕೇಟ್ ಆಗುತ್ತೆ. ಐ ಅನ್ನೋದು ಇಂಕ್ರಿಮೆಂಟ್ ಆಪರೇಟರ್ ಈಸ್ ಯೂಸ್ ಟು ಇನ್ಕ್ರೀಸ್. ಸೊ ಅದೇನಾಗುತ್ತೆ ಇನ್ಕ್ರೀಸ್ ಮಾಡಲಿಕ್ಕೆ ಏನಾಗುತ್ತೆ ಪ್ಲಸ್ ಸಿಂಬಲ್ ಯೂಸ್ ಮಾಡ್ತೀವಿ, ಆ್ಯಂಡ್ ಡಿಕ್ರೀಸ್ಗೆ ಮೈನಸ್ ಸಿಂಬಲ್ ಯೂಸ್ ಮಾಡ್ತೀವಿ. ಅದೇ ಥರ ಒಂದು ಎಕ್ಸಾಂಪಲ್ ಇದೆ ನೋಡಿ, I++ ಇಂಕ್ರಿಮೆಂಟ್, I- ಡಿಕ್ರಿಮೆಂಟ್. ಇದು ಜಸ್ಟ್ ಒಂದು ಸ್ಯಾಂಪಲ್ ಎಕ್ಸಾಂಪಲ್ ಅಷ್ಟೇ. ಓಕೆ, ನೋಡಿದ್ರಲ್ಲ ಇಂಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪ್ರೇಟರ್ಸ್ ಅಂದರೆ ಯಾವ ರೀತಿ ಇದೆ ಅಂತ ಹೇಳಿ. ಆ್ಯಂಡ್ ಜಸ್ಟ್ ಚಿಕ್ಕ ಡೆಫಿನೇಷನ್ ಅದು ಅಷ್ಟೇ, ಅದ್ರ ಜೊತೆಗೆ 2 ಎಕ್ಸಾಂಪಲ್ಸ್ ಇವೆ. ಸೊ ನೆಕ್ಸ್ಟ್ ನೋಡೋಣ ಅಸೈನ್ಮೆಂಟ್ ಆಪ್ರೇಟರ್ಸ್. ಸೊ ವಾಟ್ ಈಸ್ ಅಸೈನ್ಮೆಂಟ್ ಆಪ್ರೇಟರ್ ನೋಡೋಣ. ಅಸೈನ್ಮೆಂಟ್ ಆಪ್ರೇಟರ್ ಆರ್ ಯೂಸ್ಡ್ ಟು ಅಸೈನ್ ದ ವ್ಯಾಲ್ಯೂಸ್ ಫಾರ್ ದ ವೇರಿಯಬಲ್ ಇನ್ C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಸೊ ಇದೇನಾಗುತ್ತೆ ಅಸೈನ್ ದ ವ್ಯಾಲ್ಯೂಸ್ ಫಾರ್ ವೇರಿಯಬಲ್ಸ್. ಸೊ ವೇರಿಯಬಲ್ಸ್ನ ಬಳಕೆ ಮಾಡ್ತಾ ಇರಬೇಕಾದ್ರೆ ನಾವೇನು ಮಾಡ್ತೀವಿ ಅಸೈನ್ಮೆಂಟ್ ಆಪ್ರೇಟರ್ಸ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಫಾರ್ ಅಸೈನ್ಮೆಂಟ್ ಆಪ್ರೇಟರ್ಸ್ ಆರ್ ಆಸ್ ಫಾಲೋಸ್: ಈಕ್ವಲ್ ಟು, ಡಬಲ್ ಈಕ್ವಲ್ ಟು. ಸೊ ಇಲ್ಲೇನಾಗುತ್ತೆ ಅಸೈನ್ಮೆಂಟ್ ಆಪ್ರೇಟರ್ಸ್ ಅಂದರೆ ಈಕ್ವಲ್ ಟು, ಡಬಲ್ ಈಕ್ವಲ್ ಟು ಅಂತ ಹೇಳಿ ಯೂಸ್ ಮಾಡ್ತೀವಿ. ಇಂಟ್ a = 10. ಸೊ ನಾವಿಲ್ಲೇನು ಕ್ಯಾಲ್ಕುಲೇಷನ್ಸ್ ಪರ್ಪಸ್ ಯೂಸ್ ಮಾಡ್ತೀವಿ, ಹೌದಾ. ಸೊ ಅದೇ ಥರ ಅಲ್ಲಿ ಏನಾಗುತ್ತೆ ಯಾವ ಆಪ್ರೇಟರ್ ಯೂಸ್ ಆಗುತ್ತೆ ಅಂದರೆ ಈಕ್ವಲ್ ಆಪ್ರೇಟರ್ ನಾವು ಯೂಸ್ ಮಾಡ್ತಾ ಹೋಗ್ತೀವಿ ಅಸೈನ್ಮೆಂಟ್ ಆಪ್ರೇಟರಲ್ಲಿ. ಸೊ ನೆಕ್ಸ್ಟ್ ನೋಡೋಣ ರಿಲೇಷನಲ್ ಆಪ್ರೇಟರ್. ಸೊ ವಾಟ್ ಈಸ್ ರಿಲೇಷನಲ್ ಆಪ್ರೇಟರ್ ಅಂಥೇಳಿ ನೋಡ್ಬೋದು. ಇಲ್ಲಿ ರಿಲೇಷನ್ ಏನಾಗುತ್ತೆ ಗ್ರೇಟರ್ ಸಿಂಬಾಲ್ ಒಂದಕ್ಕೆ ರಿಲೇಷನ್ ಆಗುತ್ತೆ. ಮೀನ್ಸ್ 10 > 5 ಅಥವಾ 5 > 10. ಸೊ ಈ ರೀತಿಯಾದಂಥ ಏನಾಗುತ್ತೆ ರಿಲೇಷನ್ಸ್ ಇನ್ ಬಿಟ್ವೀನ್ ಅಂದರೆ ಎರಡರ ನಡುವೆ ಏನಾಗುತ್ತೆ ರಿಲೇಷನ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ವಾಟ್ ಅ ರಿಲೇಷನಲ್ ಆಪ್ರೇಟರ್. ಸೊ ಅದು ಗ್ರೇಟರ್ ಸಿಂಬಾಲ್ ಆಗಿರ್ಬೋದು, ಲೆಸ್ಸರ್ ಸಿಂಬಾಲ್ ಆಗಿರ್ಬೋದು, ಆರ್ ಈಕ್ವಲ್ ಸಿಂಬಾಲ್, ನಾಟ್ ಈಕ್ವಲ್ ಸಿಂಬಾಲ್, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು, ಲೆಸ್ಸರ್ ದೆನ್ ಆರ್ ಈಕ್ವಲ್ ಟು. ಸೊ ಈ ರೀತಿಯಾದಂಥ ಟೋಟಲ್ 6 ಸಿಂಬಾಲ್ಸ್ ಏನು ಮಾಡ್ತಾ ಇವೆ ಇಲ್ಲಿ ಒಂದು ರಿಲೇಷನ್ನ ಕ್ರಿಯೇಟ್ ಮಾಡುತ್ತೆ ಅಂತೇಳಿ ಹೇಳ್ಬೋದು. ರಿಲೇಷನಲ್ ಆಪ್ರೇಟರ್ ಈಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ಸ್ಟ್ರಕ್ಟ್ ಆರ್ ಆಪರೇಟರ್ ದಟ್ ಟೆಸ್ಟ್ ಆರ್ ಡಿಫೈನ್ಸ್ ರಿಲೇಷನ್ ಬಿಟ್ವೀನ್ 2 ಎಂಟಿಟೀಸ್ ಆರ್ ವೇರಿಯಬಲ್ಸ್. ಸೊ ಇಲ್ಲೇನಾಗಿದೆ ಯಾವ ರೀತಿ ಆಪ್ರೇಟರ್ಸ್ನ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕನ್ಸ್ಟ್ರಕ್ಟ್ ಅಂದರೆ ಏನಾಗುತ್ತೆ ಹೇಳಿದೆ ನಿಮಗೆ ರಿಲೇಷನ್ ಎರಡರ ನಡುವೆ ಏನಾಗುತ್ತೆ ಅದು ರಿಲೇಷನ್ನ ಕ್ರಿಯೇಟ್ ಮಾಡುತ್ತೆ. ಅಂದರೆ 2 ಆಪ್ರೇಟರ್ಸ್ನ 2 ಎಂಟಿಟೀಸ್ ಅಂದರೆ ವೇರಿಯಬಲ್ಸ್ ಆಗಿರ್ಬೋದು, ಒಂದು ಎಂಟಿಟೀಸ್ ಅಂದರೆ ಜಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಎಕ್ಸಾಂಪಲ್ಸ್ ಫಾರ್ ರಿಲೇಷನಲ್ ಆಪ್ರೇಟರ್ಸ್ ಆರ್ ಎಸ್ ಫಾಲೋಸ್. ಸೊ ಈ ರೀತಿಯಾದಂಥ ಆಪ್ರೇಷನ್ಸ್ ಅಂದರೆ ಆಪ್ರೇಟರ್ಸ್ ಇವೆ ಗ್ರೇಟರ್ ಸಿಂಬಾಲ್, ಲೆಸ್ಸರ್ ಸಿಂಬಾಲ್, ಈಕ್ವಲ್ ಟು, ನಾಟ್ ಈಕ್ವಲ್ ಟು. ಅದರಲ್ಲಿ ಒಂದು ಎಕ್ಸಾಂಪಲ್ ಇಫ್ ಎ ಈಕ್ವಲ್ ಟು ಗ್ರೇಟರ್ ಲೆಸ್ ದೆನ್, ಓಕೆ, ಲೆಸ್ಸರ್ ದೆನ್ ಈಕ್ವಲ್ ಟು ಬಿ ಅಂತ ಹೇಳಿ ಇದೆ, ಹೌದಾ. ಸೊ ಇದೇನಾಗುತ್ತೆ ಒಂದು ರಿಲೇಷನ್ನ ಬಿಲ್ಡ್ ಮಾಡಿದೆ ಯಾವುದ್ರ ಮಧ್ಯೆ ಎ ಮತ್ತು ಬಿ ಒಳಗಡೆ ಏನಾಗಿದೆ ರಿಲೇಷನ್ ಬಿಲ್ಡ್ ಆಗಿದೆ. ಸೊ ಅದಕ್ಕೆ ಆಪ್ರೇಟರ್ಸ್ನ ನಾವಿಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದೇನಾಗಿದೆ ಸಿಂಪಲ್ ಆಪ್ರೇಟರ್, ರಿಲೇಷನಲ್ ಆಪ್ರೇಟರ್. ಸೊ ನೆಕ್ಸ್ಟ್ ನೋಡೋಣ ಲಾಜಿಕಲ್ ಆಪ್ರೇಟರ್ಸ್. ಸೊ ಲಾಜಿಕಲ್ ಆಪ್ರೇಟರ್ಸ್ ಅಂದರೆ ಏನು ಅಂತ ನೋಡೋಣ. ದೀಸ್ ಆಪ್ರೇಟರ್ಸ್ ಆರ್ ಯೂಸ್ಡ್ ಟು ಪರ್ಫಾರ್ಮ್ ಲಾಜಿಕಲ್ ಆಪ್ರೇಷನ್ಸ್ ಆನ್ ದ ಗಿವನ್ ಎಕ್ಸ್ಪ್ರೆಷನ್ಸ್. ದೇರ್ ಆರ್ 3 ಲಾಜಿಕಲ್ ಆಪ್ರೇಟರ್ಸ್ ಇನ್ ಸಿ ಲ್ಯಾಂಗ್ವೇಜ್. ಸೊ ಇದರಲ್ಲೂ ಮತ್ತೆ ಏನಾಗಿದೆ ಸಬ್ ಡಿವೈಡೆಡ್ ಆಗಿದೆ. ಆ್ಯಂಡ್ ಇದರಲ್ಲಿ ಏನಾಗುತ್ತೆ ಪರ್ಫಾರ್ಮ್ ಲಾಜಿಕಲ್ ಆಪ್ರೇಟರ್ಸ್. ಸೊ ಯಾವ ರೀತಿಯಾದಂಥ ಲಾಜಿಕ್ಸ್ ಅಂದರೆ ದೇ ಆರ್ ಆ್ಯಂಡ್ ಆರ್ ನಾಟ್. ಸೊ ಇದೇನಾಗುತ್ತೆ ಲಾಜಿಕಲ್ ಗೇಟ್ಸ್ ಅಂತೇಳಿ ಹೇಳ್ತೀವಿ, ಹೌದಾ. ಸೊ ಆ ರೀತಿಯ ಟಾಪಿಕ್ಸ್ ಕೇಳಿರ್ತೀರಿ. ಅದೇ ಥರ ನಾವಿಲ್ಲಿ ಕಂಪ್ಯೂಟರ್ ಲ್ಯಾಂಗ್ವೇಜಲ್ಲಿ ಏನು ಮಾಡ್ತಾ ಇದ್ದೀವಿ ಲಾಜಿಕಲ್ ಆ್ಯಂಡ್, ಲಾಜಿಕಲ್ ಆರ್, ಲಾಜಿಕಲ್ ನಾಟ್. ಸೊ ಈ ರೀತಿಯಾದಂಥ ಆಪ್ರೇಟರ್ಸ್ನ ನಾವೇನು ಮಾಡ್ತೀವಿ ಪ್ರೋಗ್ರಾಮಲ್ಲಿ ಬಳಕೆ ಮಾಡ್ತಾ ಹೋಗ್ತೀವಿ.
ಆ್ಯಂಡ್ ನೆಕ್ಸ್ಟ್ ಬಿಟ್ ವೈಸ್ ಆಪ್ರೇಟರ್. ಸೊ ವಾಟ್ ಈಸ್ ಬಿಟ್ ವೈಸ್ ಆಪ್ರೇಟರ್ ನೋಡೋಣ ಇಲ್ಲಿ. These operators are used to perform bit operations. Decimal values are converted into binary values. ಸೊ ಇಲ್ಲಿ ಏನು ಮಾಡ್ತೀವಿ, ಒಂದು ಬೈನರಿ ವ್ಯಾಲ್ಯೂ ಅಂದರೆ ಬೈನರಿ ವ್ಯಾಲ್ಯೂ ಆಗಿರ್ಬೋದು, ಡೆಸಿಮಲ್ ವ್ಯಾಲ್ಯೂಸ್ ಆಗಿರ್ಬೋದು, ಇದರಲ್ಲಿ ಏನು ಮಾಡ್ತೀವಿ, ಕನ್ವರ್ಟ್ ಮಾಡ್ಲಿಕ್ಕೆ ನೋಡ್ತೀವಿ. ವಿಚ್ ಆರ್ ಸೀಕ್ವೆನ್ಸ್ ಆಫ್ ಬಿಟ್ಸ್ ಆ್ಯಂಡ್ ಬಿಟ್ ವೈಸ್ ಆಪ್ರೇಟರ್ಸ್ ವರ್ಕ್ ಆನ್ ದೀಸ್ ಬಿಟ್ಸ್. ಸೊ ಇಲ್ಲಿ ಏನಾಗುತ್ತೆ, ಆಪ್ರೇಟರ್ಸ್ ನೋಡಿರ್ಬೋದು, ಆ್ಯಂಪರ್ಸೆಂಟ್ ಆಗಿರ್ಬೋದು, ಕ್ಯಾಪ್ ಸಿಂಬಾಲ್ ಆಗಿರ್ಬೋದು, ಆ್ಯಂಡ್ ಗ್ರೇಟರ್ ಡಬಲ್ ಗ್ರೇಟರ್ ದನ್ ಆಗಿರ್ಬೋದು. ಸೊ ಅದರದ್ದೇ ಆದ ನೇಮ್ಸ್ ಇವೆ ನೋಡಿ ಇಲ್ಲಿ. ಬಿಟ್ ವೈಸ್ ಆಪ್ರೇಟರ್ ಇನ್ ಸಿ ಲ್ಯಾಂಗ್ವೇಜ್ ಆರ್ ಆ್ಯಂಪರ್ಸೆಂಟಿಗೆ ಏನು ಹೇಳ್ತಿದ್ದಾರೆ, ಆ್ಯಂಡ್ ಆರ್ ನಾಟ್. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಆ್ಯಂಡ್ ಆರ್ ನಾಟ್ ಅಂತ ಹೇಳಿ ರೆಕಗ್ನೈಸ್ ಮಾಡ್ತಿದ್ದಾರೆ. ಆ್ಯಂಡ್ ಬಿಟ್ ವೈಸ್ ನಾಟ್, ಎಕ್ಸೋ ಆರ್, ಸೊ ಎಕ್ಸ್ಟರ್ನಲ್ ಆರ್ ಅಂತ ಹೇಳಿ ಅರ್ಥ. ದೆನ್ ಲೆಫ್ಟ್ ಶಿಫ್ಟ್, ರೈಟ್ ಶಿಫ್ಟ್, ಈ ರೀತಿಯಾದಂಥ ಶಿಫ್ಟ್ ಅಂತ ಹೇಳಿ ನಾವು ರೆಕಗ್ನೈಸ್ ಮಾಡ್ತಾ ಇದ್ದೀವಿ. ಸೊ ಬಿಟ್ ಆಪ್ರೇಟರ್ಸಲ್ಲಿ ಇಷ್ಟೇ ಆಪ್ರೇಷನ್ಸ್ ನಾವೇನು ಮಾಡ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇವಿಷ್ಟು ನೋಡಿದ್ರಲ್ಲ ಇವತ್ತಿನ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅಂತ ಹೇಳಿ. ಮಾಡಿಫೈರ್ಸ್ ಡಿಸ್ಕಸ್ ಮಾಡಿದ್ವಿ ಆ್ಯಂಡ್ ಆಪ್ರೇಟರ್ಸ್ ಡಿಸ್ಕಸ್ ಮಾಡಿದ್ವಿ. ಆಪ್ರೇಟರ್ಸಲ್ಲಿ ಟೋಟಲ್ 6 ಆಪ್ರೇಟರ್ಸ್ ಇವೆ. ಅರ್ಥಮೆಟಿಕ್ ಆಪ್ರೇಟರ್ಸ್ ಆಗಿರ್ಬೋದು, ಇಂಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್ ಆಪ್ರೇಟರ್, ದೆನ್ ರಿಲೇಷನಲ್ ಆಪ್ರೇಟರ್, ಲಾಜಿಕಲ್ ಆಪ್ರೇಟರ್, ಅಸೈನ್ಮೆಂಟ್ ಆಪ್ರೇಟರ್ ಆ್ಯಂಡ್ ದ ಲಾಸ್ಟ್ ಬಿಟ್ ವೈಸ್ ಆಪ್ರೇಟರ್. ಸೊ ಈ ರೀತಿಯಾದಂಥ ಆಪ್ರೇಟರ್ಸ್ನ ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ಆಲ್ ಕ್ಲಾಸಸ್ ಏನು ಮಾಡ್ತಾಯಿರಿ ಅಂದರೆ ಪ್ರತಿಯೊಂದು ಕ್ಲಾಸ್ನು ಕೇಳ್ತಾ ಇರಿ. ಸೊ ಫಾಲೋ ಅಪ್ ಮಾಡ್ತಾ ಇದ್ರೆ ಏನಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಿಷ್ಟು ಟಾಪಿಕ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.